ಅಥವಾ ಒಂದು ಹೆಂಡತಿ ನಮಗೆ ಅಡ್ಡಿಯಾಗಿರ್ತಾಳೆ ಅವರು ಅಂದ್ಕೊಳ್ತಾರೆ ಎಷ್ಟೋ ಜನ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ಎಲ್ಲವನ್ನು ಹುಡುಕಲಾಯಿತು. ಈ ಮನುಷ್ಯನಿಗೆ ಎಲ್ಲಿಂದ ಒಂದು ಒಳ್ಳೆಯ ಸಹಕಾರಿಯನ್ನ, ಸರಿ ಬೀಳುವಂತ ಸಹಕಾರಿಯನ್ನ ತರಬೇಕು, ಅದೆಲ್ಲೂ ಕೂಡ ಇರಲಿಲ್ಲ. ಆದುದರಿಂದ ದೇವರು ಆ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಇಲ್ಲದೆ ಇರುವಂತ ಒಂದು ಹೊಸ ಸೃಷ್ಟಿಯನ್ನು ಮಾಡಿದನು. ಏನ್ ಮಾಡಿದನು? ಮುಂದೆ ನಾವು ಓದುವಾಗ ತಾನು ಸೃಷ್ಟಿಸಿದಂತ ನರನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದು, ಅವನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದು ಏನ್ ಮಾಡಿದನು? ಸ್ತ್ರೀ, ನಾರಿ, ನರ ಮತ್ತು ನಾರಿ. ಅಲ್ಲ, ನರನಿಂದ ನಾರಿಯನ್ನು ದೇವರು ಸೃಷ್ಟಿಸಿದನು. ಯಾತಕ್ಕೋಸ್ಕರ? ಸರಿ ಬೀಳುವ ಸಹಕಾರಿ ಆಗುವುದಕ್ಕೋಸ್ಕರ. ಇವತ್ತು ಸಾಗರಿಗೆ ಜಸೀಲಾನು, ಜಸೀಲಾಗೆ ಸಾಗರನು ದೇವರು ಕೊಡದಿರುವುದು ಸರಿ ಬೀಳುವ ಸಹಕಾರಿಯಾಗಿ ಇರುವುದಕ್ಕಾಗಿ. ಸರಿ ಬೀಳುವ ಸಹಕಾರಿ ಏನ್ ಸಹಕಾರ? ಸಹಕಾರ ಸಂಸ್ಥೆ ಇದ್ದಾಗೆಲ್ಲ ನೀವು ಓದಿದ್ದಿಲ್ಲ ಬೋರ್ಡ್ಗಳನ್ನ, ಕೋಆಪರೇಟಿವ್ ಸೊಸೈಟಿ. ಅಲ್ಲಿ ನೀವು ಸೂಕ್ಷ್ಮವಾಗಿ ಓದೋದಾದ್ರೆ ಒಂದು ಮಾತು ಬರೆದಿತ್ತು, ಒನ್ ಫಾರ್ ಆಲ್ ಅಂಡ್ ಆಲ್ ಫಾರ್ ಒನ್. ಅದೇ ಸಹಕಾರ. ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಬರೆದಿರ್ತಾರೆ ಒನ್ ಫಾರ್ ಆಲ್ ಅಂಡ್ ಆಲ್ ಫಾರ್ ಒನ್. ಅಂದ್ರೆ ಏನು? ಹಾಲ್ ಸೊಸೈಟಿಗಳಿದ್ದಾರೆ, ಸಹಕಾರಿ ಸಂಘಗಳು. ನಿಮ್ಮಲ್ಲಿ ಹಳ್ಳಿಗಳಲ್ಲಿ ಹಾಲ್ ಸೊಸೈಟಿ ಇರುತ್ತೆ. ಅಂದ್ರೆ ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲರಿಗೋಸ್ಕರ ಶ್ರಮಿಸುವಂಥದ್ದು. ಒಬ್ಬರೇ ನಿಂತರೆ ಆಗಲ್ಲ. ನಮ್ಮನೇಲಿ ನಾನೇ 4 ಹಸು ಇಟ್ಕೊಂಡು ನಾಲ್ಕು ಮಾಡಿದ್ರೆ ಯಾರು ಗೆಳೋರಲ್ಲ. ಅದಕ್ಕೆ ನಾವೇನ್ ಮಾಡ್ತೇವೆ, ಅಲ್ಲಿ ಒಂದು 50 ಜನ 4 ಹಸು ಇಟ್ಕೊಂಡು, 1 ಹಸು ಇಟ್ಕೊಂಡು, 2 ಹಸು ಇಟ್ಕೊಂಡು ಸಹಕಾರ ಸಂಸ್ಥೆ ಕಟ್ಟಿ ಅದನ್ನ 800 ಲೀಟರ್ ಹಾಲು ಮಾಡಿಬಿಟ್ಟು ಅದನ್ನ ಪಟ್ಟಣಕ್ಕೆ ಕಳಿಸುವ ನಮ್ಮ ಧ್ಯೇಯ ಪೂರ್ಣಗೊಳ್ಳುತ್ತದೆ. ಅದು ಶಕ್ತಿ, ಅದು ಸಹಕಾರ. ಸಹಕಾರ, ಕಾಪರೇಷನ್. ಇದು ಸುಮ್ಮನೆ ಮನುಷ್ಯರು ಕಂಡಿದ್ದಲ್ಲ, ದೇವರು ಕೊಟ್ಟಿದ್ದು. ಮನುಷ್ಯರು ಸಹಕರಿಸಿದರೆ ದೊಡ್ಡ ದೊಡ್ಡ ಕಾರ್ಯಗಳು. 1 ಟನ್ ಭಾರ ಹೊರುವಂತ, ಭಾರವನ್ನು ಎಳಿಲಿಕ್ಕೆ ಸಾಧ್ಯವಾಗುವಂತ ದೊಡ್ಡ ಎತ್ತು ಇತ್ತು ಇಂಗ್ಲೆಂಡ್ ದೇಶದಲ್ಲಿ. 1 ಟನ್ ಎಳೆಯುತ್ತದೆ. ಸುಮಾರು ನಮ್ಮ ಟಾಟಾ ಎಸ್ ಗಾಡಿಯಲ್ಲಿ ಎಳೆಯುವಷ್ಟು ಭಾರವನ್ನು ಒಂದು ಗಾಡಿ ಕಟ್ಟಿದ್ರೆ ಅದು ನಿಂತು ಅದನ್ನ ಎಳೆಯುತ್ತೆ. ಆಗ ಅದರ ಬಗ್ಗೆ ಒಂದು ಶಾಸ್ತ್ರಜ್ಞನು, ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡಿ 1 ಟನ್ ಒಂದು ಎತ್ತು, ಅದೇ ಎತ್ತಿನ 2 ಎತ್ತುಗಳನ್ನು ಜೋಡಿಯಾಗಿ ಕಟ್ಟಿದ್ರೆ ಎಷ್ಟು ಕಟ್ಬಹುದು, ಎಷ್ಟು ಎಳೆಯಬಹುದು? ಆಗ ಮ್ಯಾಥಮೆಟಿಕ್ಸ್ ಗೊತ್ತಿರುವಂತ, ಸೈನ್ಸ್ ಗೊತ್ತಿರುವಂತ ಎಲ್ಲರೂ ಅಂದ್ರು 1 ಟನ್ ಆದ್ರೆ ಏನ್ ಮಾಡುತ್ತೆ? 1 ಟನ್ ಹಿಡಿಯುತ್ತೆ. 2 ಎತ್ತು ಸೇರಿದ್ರೆ ಎಷ್ಟು ಹಿಡಿಯುತ್ತೆ? 2 ಟನ್ ಹಿಡಿಯಬೇಕು. ಎಲ್ಲರೂ 2 ಟನ್. ಅಂದ್ರೆ ಆ ವಿಜ್ಞಾನಿ ಅದನ್ನು ಸರಿಯಾದ ರೀತಿಯಲ್ಲಿ ಅನೇಕ ಸಾರಿ ಅದನ್ನ ಪರೀಕ್ಷೆ ಮಾಡಿದಾಗ ಸುಮಾರು 4.5 ಟನ್ಗಿಂತ ಜಾಸ್ತಿ ಹೇಳ್ತಾರೆ. ಎಲ್ಲಿಂದ ಬರುತ್ತೆ ಅದು? ಮಧ್ಯದಲ್ಲಿ ಒಂದಿದ್ರೆ ಅಷ್ಟು. ಆದ್ರೆ 2 ಸೇರುವಾಗ ಬರೀ ಆ 2 ಶಕ್ತಿ ಅಲ್ಲ, ಅದರ ಮಧ್ಯೆ ಅವೆರಡು ಸೇರ್ಕೊಳ್ಳುವಾಗ ಆ ಸಹಕಾರದಿಂದ ಹುಟ್ಟುವಂತ ಡಬಲ್ ಶಕ್ತಿ ಅಲ್ಲಿ ಉಂಟಾಗ್ತದೆ. ನೀವು ಕೂಡ ಸರಿಯಾದ ರೀತಿಯಲ್ಲಿ ಸಹಕರಿಸಿದರೆ ನಿನ್ನ ಬಲಹೀನತೆ ಒಟ್ಟಾಗಿ ಸೇರುವಾಗ ನಿಮ್ಮ ಕುಟುಂಬದ ಬಲವಾಗಿ ಮಾರ್ಪಡುತ್ತದೆ. ನಿನ್ನ ಕೊರತೆಗಳನ್ನು ದೇವರ ಪಾದದಲ್ಲಿ ಇಡುವಾಗ ಅದು ನಿಮ್ಮ ಕುಟುಂಬದ ಕೃಪೆಯಾಗಿ ಮಾರ್ಪಡುತ್ತದೆ. ನಿನ್ನ ಶಕ್ತಿಯನ್ನು ದೇವರ ಪಾದದಲ್ಲಿ ಇಟ್ಟು ಪ್ರಾರ್ಥಿಸುವಾಗ ಅದು ಕುಟುಂಬಕ್ಕೆ ದೇವರು ಕೊಡುವಂತಹ ಒಂದು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಅದು ಸಹಕರಿಸುವುದು. ಅದರಿಂದ ಸರಿ ಬೀಳುವ ಸಹಕಾರಿ ಅವಳು. ಅನೇಕ ಸಾರಿ ನಾವು ಈಗ ಇರುವಂತ ಲೋಕದಲ್ಲಿ ಹೇಳುವಂತಹ ಒಂದು ತಿಳುವಳಿಕೆ ಇರ್ತದೆ. ನನ್ನ ಒಂದು ಸ್ವಪ್ನದಲ್ಲಿದ್ದಂತಹ ಒಬ್ಬ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಇದ್ದಾನೆ. ಅದು ಯಾರು? ದೇವರ ಕೃಪೆಯೂ ಕೂಡ ನೋಡಿಕೊಳ್ಳಬೇಕು. ಎಲ್ಲವನ್ನು ನೀವು ಒಟ್ಟಾಗಿ ನಾವು ಸಹಕಾರಿಗಳಾಗಿದ್ದೇವೆ. ದೇವರು ನಮ್ಮನ್ನು ಸರಿ ಬೀಳುವ ಸಹಕಾರಿಗಳಾಗಿ ಸೃಷ್ಟಿಸಿದ್ದಾನೆ ಅನ್ನುವಂತ ಒಂದು ಮನೋಭಾವ ನಿಮ್ಮಲ್ಲಿ ಇದ್ದರೆ ನಿಮ್ಮ ಕುಟುಂಬ ಜೀವನ ನಿಜವಾದ ಕ್ರೈಸ್ತ ಜೀವನವಾಗಿ ಮಾರ್ಪಡುತ್ತದೆ. ದೇವರು ನಮ್ಮನ್ನು ಆಶೀರ್ವದಿಸುತ್ತದೆ. ಆದ್ದರಿಂದ ನೀವು ಸಹಕಾರಿಗಳಾಗಿದ್ದೀರಿ. ಒಬ್ಬರ ಕೊರತೆ ಇನ್ನೊಬ್ಬರ ಕೊರತೆಯಾಗಿ ಮಾರ್ಪಡುತ್ತದೆ. ವಿವಾಹ ಜೀವನದ ಬಗ್ಗೆ ನಾನು ಯಾವಾಗಲೂ ಉಪಯೋಗಿಸ ಚಿಕ್ಕ ಇಲಿಸ್ಟ್ರೇಷನ್ ಯಾವಾಗಲೂ ಓದಂತಹದ್ದು. ನೂರಿನ ಸೇತುವೆಯ ಮೇಲೆ
ಮೇಲೆ